अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम्। अविवादो अविरुद्धश्च देशितस्तं नमाम्यहम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् This call is now being recorded. तस्मै श्री गुरवे नमः। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। श्री श्री सुरेश्वराचार्य सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು ಮುಮುಕ್ಷ ಸಾಧಕರು ಭಗವದ್ಭಕ್ತರು ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಗುರುಮಾಸ ಆಷಾಢ ಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ ವಾರ ಬುಧವಾರ 2025ನೇ ಇಸ್ವಿಯಲ್ಲಿ ಜುಲೈ ಮಾಹೆಯಲ್ಲಿ 9ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವದ್ಗತಂ ಯತಃ ಧ್ವಾಂತಚ್ಚಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್
ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಾನ್ ಸುರೇಶ್ವರಾಚಾರ್ಯರವರ ವೇದಾಂತ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ. ಇದರಲ್ಲಿ 2ನೇ ಅಧ್ಯಾಯ 86ನೇ ಶ್ಲೋಕವನ್ನ ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರತ್ಯರ್ಥಂತು ವಿಭಿದ್ಯಂತೆ ಬುದ್ಧಯೋ ವಿಷಯೋನ್ಮುಖಾಃ ನಭಿದಾವಗತೇಸ್ತದ್ವತಿಂ ಸರ್ವಾಸ್ತಾನ್ನಿಶ್ಚಿಭಾಯತಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ತುಂಬಾ ಜೋರಾಗಿದೆ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ಪದಚ್ಛೇದ. ಪ್ರತ್ಯರ್ಥಂ ತು ವಿಭಿದ್ಯಂತೆ ಬುದ್ಧಯಃ ವಿಷಯೋನ್ಮುಖಾಃ ನ ಭಿದಾ ಅವಗತೇಃ ತದ್ವತ್ ಸರ್ವಾಃ ಅದ್ವು ತಾಃ ನಿಶ್ಚಿಭಾಃ ಯತಃ. 13 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಭವ್ಯ ಭದ್ರ ಶ್ಲೋಕವಿದು. ತ್ರಯೋದಶ ಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ವಿಷಯೋನ್ಮುಖಾಃ ಬುದ್ಧಯಃ ಪ್ರತ್ಯರ್ಥಂ ವಿಭಿದ್ಯಂತೆ ತು ವಿಭಿದ್ಯಂತೆ ಏವ ತದ್ವತ್ ಅವಗತೇಃ ಭಿದಾ ನ ಅಸ್ತಿ. ಅಂಡರ್ಸ್ಟುಡ್. ಯತಃ ತಾಃ ಬುದ್ಧಯಃ ಸರ್ವಾಃ ಬುದ್ಧಯಃ ಚಿನ್ನಿಭಾಃ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಅದ್ಭುತವಾಗಿದೆ. ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ಓದ್ತೇನೆ ನೋಡಿ. ಪ್ರಕೃತಮೇವ ಉಪಾದಾಯ ಬುದ್ಧೇಃ ಪರಿಣಾಮಿತ್ವಂ ಆತ್ಮನಶ್ಚ ಕೂಟಸ್ಥತ್ವಂ ಯುಕ್ತಿಭಿಃ ಉಚ್ಯತೆ. ಇಲ್ಲಿವರೆಗೆ ವೇದಾಂತ ವಿಚಾರವನ್ನು ಹೇಳಿದ್ದಾಯ್ತು. ವೇದಾಂತ ಸಿದ್ಧಾಂತವನ್ನು ತಿಳಿಸಿದ್ದಾಯ್ತು. ಈಗ ಪ್ರಕೃತಮೇವ ಉಪಾದಾಯ ಸಾಂಖ್ಯ ದರ್ಶನದ ಸಿದ್ಧಾಂತವನ್ನ ಖಂಡನೆ ಮಾಡುವುದಕ್ಕಾಗಿ ಪ್ರಕೃತಮೇವ ಸಾಂಖ್ಯ ಸಂದೇಶಮೇವ ಸಾಂಖ್ಯ ಪ್ರಕ್ರಿಯಾಮೇವ ಉಪಾದಾಯ ತೆಗೆದುಕೊಂಡು ಬುದ್ಧೇ ಪರಿಣಾಮಿತ್ವಂ. ಚೆನ್ನಾಗಿದೆ. ಪರಿಣೇತುಂ ಶೀಲಂ ಯಸ್ಯಾಹ ಸಾ ಪರಿಣಾಮಿನಿ. ಪರಿಣಾಮಿನಿ ಎನ್ನುವ ಮಾತಿಗೆ ಎವರ್ ಚೇಂಜಿಂಗ್ ನೇಚರ್. ತಸ್ಯಾಹ ಭಾವಃ ಪರಿಣಾಮಿತ್ವಂ. ಕಸ್ಯ ಬುದ್ಧೇಃ ಬುದ್ಧಿಯು ನಿತ್ಯ ಪರಿಣಾಮಿ. ಯಾವಾಗ ಬುದ್ಧಿಯು ಬದುಕಿರುತ್ತದೆಯೋ ಅದರ ಸ್ವಭಾವ ಪರಿಣಾಮವಾಗುವುದೇ ಆಗಿದೆ. ನದಿ ಅಂತಂದ್ರೂ ಒಂದೇ, ಹರಿಯುವ ನೀರು ಒಂದೇ. ಸಮುದ್ರ ಹರಿಯುವುದಿಲ್ಲ, ನದಿ ನಿಂತಿರುವುದಿಲ್ಲ. ಯಾವುದೇ ನದಿಯನ್ನು ನೋಡಿ ಹರಿತಾ ಇರುತ್ತೆ. ಹಿಂದಿನ ನೀರು ಬರುತ್ತೆ, ಮಧ್ಯದ ನೀರು ಹೋಗುತ್ತೆ, ಮುಂದಿನ ನೀರು ಹರಿತಾ ಹರಿತಾ ಸಮುದ್ರವನ್ನು ಸೇರ್ಕೊಂಡು. ಯಾವ ನದಿಗಳು ಕೂಡ ಹರಿಯದೇ ಇಲ್ಲ. ಅದೇ ರೀತಿಯಲ್ಲಿ ಬುದ್ಧೇ ಪರಿಣಾಮಿತ್ವ. ಎಷ್ಟು ಚೆನ್ನಾಗಿದೆ. ಬುದ್ಧಿ ಯಾವಾಗಲೂ ಪರಿಣಾಮವಾಗುವ ಸ್ವಭಾವ ಉಳ್ಳದ್ದಾಗಿದೆ. ಆತ್ಮನಶ್ಚ ಆತ್ಮನಸ್ತು ಆತ್ಮನಾದನು ಕೂಟಸ್ಥತ್ವಂ.
ಕೂಟವತೆ ತಿಷ್ಠತೀತಿ ಕೂಟಸ್ಥಃ ಆತ್ಮ ಕೂಟೆ ಮಾಯಾರೂಪೆ ಅವಿದ್ಯಾಕಲ್ಪಿತೆ ದ್ವೈತ ಪ್ರಪಂಚೆ ಆಸ್ಪದತ್ವೇನ ತಿಷ್ಠತಿ ಇತಿ ಕೂಟಸ್ಥಃ ತಸ್ಯ ಭಾವ ಕೂಟಸ್ಥತ್ವಂ. ಇದನ್ನ ಯುಕ್ತಿಭಿಃ ತರ್ಕಗಳಿಂದ ಈಗ ಉಚ್ಯತೆ. ಸಾಂಖ್ಯರಿಗೂ ವೇದಾಂತ ಅರ್ಥವಾಗಿಲ್ಲ, ಯೋಗಿಗಳಿಗೂ ಅರ್ಥವಾಗಿಲ್ಲ, ನೈಯಾಯಿಕರಿಗೂ ವೈಶೇಷಿಕರಿಗೂ ವೇದಾಂತದಲ್ಲಿ ಪ್ರತಿಪಾದಿತನಾಗಿರುವ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ, ಮೀಮಾಂಸೆಗರಿಗೂ ಅರ್ಥವಾಗಿಲ್ಲ. ಇವರೆಲ್ಲರೂ ಕೂಡ ಮಹಾ ಪ್ರಚಂಡರು. ಎಲ್ಲ ದರ್ಶನಕಾರರು ಕೂಡ ವೇದಾಂತ ದರ್ಶನದ ಹತ್ತಿರ ಬರ್ತಾರೆ. 10%, 20%, 50%, 75%, 95%. ಆದರೆ 5% ನಲ್ಲಿ ಅವರು ವೇದಾಂತ ದರ್ಶನಕ್ಕೆ ವಿರುದ್ಧ ಆಗ್ಬಿಡ್ತಾರೆ. ನೋಡಿ, ಪೂರ್ವ ಮೀಮಾಂಸಾ ದರ್ಶನ ಎಲ್ಲ ದರ್ಶನಗಳಿಗಿಂತ ವೇದಾಂತಕ್ಕೆ ತುಂಬಾ ಸಮೀಪ. ಯಾಕೆ? ವೇದ ಪ್ರಮಾಣತ್ವಾದ್, ವೇದ ಪ್ರಾಮಾಣ್ಯಾತ್. ವೇದಾಂತಗಳು ಹೇಗೆ ವೇದಾಂತ ಪ್ರಾಮಾಣ್ಯವನ್ನು ಒಪ್ಪಿಕೊಂಡಿದ್ದಾರೋ ಅಷ್ಟೇ ಗಟ್ಟಿಯಾಗಿ ಮೀಮಾಂಸಕರು ಕೂಡ ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಅವರಿಗೆ ವೇದಾಂತ ಪ್ರಾಮಾಣ್ಯ ಅರ್ಥವಾಗಿಲ್ಲ. ಸಾಂಖ್ಯರು ವೇದ ಪ್ರಾಮಾಣ್ಯವನ್ನ ಅಷ್ಟೊಂದೇನು ಒಪ್ಕೊಂಡಿಲ್ಲ. ಆದರೆ ಅವರು ವಿಚಾರವಾದಿಗಳು. ಪ್ರತ್ಯಕ್ಷ ಪ್ರಮಾಣಕ್ಕೆ ಮಹತ್ವವನ್ನ ಕೊಡದೆ ಅನುಮಾನ ಪ್ರಮಾಣದಿಂದ, ತರ್ಕದ ಬಲದಿಂದ ತಮ್ಮ ಸಿದ್ಧಾಂತ ಮಾಡಿದ್ದಾರೆ. ವಸ್ತುತಂತ್ರ ಜ್ಞಾನ ವಿಚಾರ ಮಾಡ್ತಾರೆ. ಆ ದೃಷ್ಟಿಯಿಂದ ಸಾಂಖ್ಯರು ಮೀಮಾಂಸಕರಿಗಿಂತಲೂ ವೇದಾಂತಕ್ಕೆ ತುಂಬಾ ಹತ್ರ ಇದ್ದಾರೆ. ಆದರೆ ಬ್ರಹ್ಮವನ್ನೇ ಒಪ್ಪಿಕೊಳ್ಳುವುದಿಲ್ಲ. ಬ್ರಹ್ಮ ಬೇಡ, ದೇವರು ಬೇಡ. ಆ ದೇವರ ಸ್ಥಾನದಲ್ಲಿ ಅಚೇತನವಾದ ಪ್ರಧಾನವನ್ನೇ ಪೂಜೆ ಮಾಡ್ತೇವೆ ಅಂತಾರೆ. ಎಂಥ ದ್ರೋಹಿಗಳು! ಹೀಗೆ ಎಲ್ಲ ದರ್ಶನಕಾರರು ಕೂಡ ವೇದಾಂತಕ್ಕೆ ತುಂಬಾ ಹತ್ತಿರ ಬಂದರು, ವಿರುದ್ಧವಾಗಿದ್ದಾರೆ. ತಿಳ್ಕೊಬೇಕು ನಾವು ಇದನ್ನು. ವೇದಾಂತ ದರ್ಶನದ ಮಹತ್ವವನ್ನ, ವೇದಾಂತ ದರ್ಶನದ ಸಾಮರ್ಥ್ಯವನ್ನ, ವೇದಾಂತ ದರ್ಶನದ ಸಂದೇಶಗಳನ್ನ ಅನುಭವದಿಂದ ಅರ್ಥ ಮಾಡಿಕೊಳ್ಬೇಕಾದ್ರೆ ಶಾಂಕರ ಪ್ರಸ್ಥಾನತೆ ಭಾಷೆ ಗ್ರಂಥಗಳನ್ನ ಅಧ್ಯಯನ ಮಾಡಿ. ಯಾರು ಅಧ್ಯಯನ ಮಾಡುವುದಿಲ್ಲ. ಈಗಿನ ಕಾಲದ ಎಲ್ಲ ಅಧ್ಯಾತ್ಮ ಸಾಧಕರು ಕೂಡ 95% ಪೂರ್ವ ಮೀಮಾಂಸಾ ದರ್ಶನವನ್ನೇ ಅನುಷ್ಠಾನ ಮಾಡ್ತಾರೆ. ಮೊನ್ನೆ ಒಬ್ರು ಬಂದಿದ್ರು, ಶುದ್ಧ ವೇದಾಂತಿ ಅಂದ್ರು. ಸಂತೋಷನಪ್ಪ, ಏನ್ ಮಾಡ್ತೀರಾ ಅಂದೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ ನಾನು, ಶುರುವಾಯ್ತು ಅಲ್ಲಿಂದ ಪೂರ್ವ ಮೀಮಾಂಸ. 1 ಗಂಟೆ ಧ್ಯಾನ ಮಾಡ್ತೀನಿ, ಆಮೇಲೆ ಜಪ ಮಾಡ್ಕೋತೇನೆ, ಆಮೇಲೆ ಸ್ನಾನ ಮಾಡ್ತೀನಿ, ಆಮೇಲೆ ಪೂಜೆ ಮಾಡ್ತೇನೆ. 7 ದಿವಸಕ್ಕೆ 7 ಪೂಜೆ ಮಾಡ್ಕೊಂಡು ಪುನಃ ಮಧ್ಯಾಹ್ನ ಜಪ ಮಾಡ್ಕೊಂಡು ಗಾಯತ್ರಿ ಜಪ ಮಾಡ್ಕೊಂಡಿದ್ದೇನೆ ಅಂದ್ರು. ಹೇಳಿ, ನೀವು ವೇದಾಂತಿಗಳಲ್ಲ. ಇಲ್ಲ, ನಾ ಶುದ್ಧ ವೇದಾಂತಿ. ವೇದಾಂತದಲ್ಲಿ ಯಾವುದನ್ನು ಹೇಳಿಲ್ಲ. ವೇದಾಂತದಲ್ಲಿ ಹೇಳಿರುವಂತಹದ್ದು ವಸ್ತುತಂತ್ರ ಜ್ಞಾನ. ಆ ಶಬ್ದ ಗೊತ್ತಾ ಅಂತ ಕೇಳಿಲ್ಲ. ವೇದಾಂತದಲ್ಲಿ ನನ್ಗೆ ಆಸಕ್ತಿ ಇದೆ, ಆದ್ರೆ ವಸ್ತುತಂತ್ರ ಜ್ಞಾನ ಶಬ್ದವನ್ನೇ ಕೇಳಿಲ್ಲ ಅಂದ್ರೆ. ನಿಮ್ ಯಾರಪ್ಪ ಗುರುಗಳು ಅಂದೆ. ಇಂಥವ್ರು ಒಂದು ಸಂತೋಷ. ಎಂಥ ಅನ್ಯಾಯ! ಇವಾಗ ಏನಾಗಿದೆ ಅಂದ್ರೆ, ವೇದಾಂತ ಎನ್ನುವಂತ ಲೇಬಲ್ ಹಾಕೊಂಡು ವೇದಾಂತ ದರ್ಶನಕ್ಕೆ ದ್ರೋಹ ಮಾಡುತ್ತಿದ್ದೇವೆ. ಶಂಕರ ಅನ್ನುವಂತ ಬೋರ್ಡ್ ಹಾಕೊಂಡು
ನಾನು ಶಂಕರಾಚಾರ್ಯ ಉಪದೇಶ ಮಾಡಿರುವ ವೇದಾಂತ ವಸ್ತು ತಂತ್ರಜ್ಞಾನ ವಿಚಾರವನ್ನು ಬಿಟ್ಟು ಎಲ್ಲವನ್ನು ಹೇಳ್ತಾ ಇದ್ದೇನೆ. ಬೇಡ, ಬಹಳ ಜ್ವರ ಇದೆ, ಇದನ್ನ ಈ ಯುಕ್ತಿಯಿಂದ ತೋರಿಸ್ಕೊಡ್ತೇವೆ ಎಂದ್ರು. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ, ಜ್ವರ ಇದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರತ್ಯರ್ಥಂತು ವಿಭಿದ್ಯಂತೆ ಬುದ್ಧಯೋ ವಿಷಯೋನ್ಮುಖಾಃ ನಭಿದಾವಗತೇಸ್ತದ್ವತ್ ಸರ್ವಾಸ್ತಾಶ್ಚಿನ್ನಿಭಾಯತಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಅರ್ಥ ಹೇಳ್ತೇನೆ. ವಿಷಯೋನ್ಮುಖಾಃ ಬುದ್ಧಯಃ ಪ್ರತ್ಯರ್ಥಂ ವಿಭಿದ್ಯಂತೆ ತು. ವಿಷಯೋನ್ಮುಖಾಃ ವಿಷಯಗಳಿಗೆ ಉನ್ಮುಖವಾಗಿರುವ ಅಭಿಮುಖವಾಗಿರುವ ಬುದ್ಧಯ ಬುದ್ಧಿಗಳು, ಬುದ್ಧಿಯ ವೃತ್ತಿಗಳು, ಬುದ್ಧಿಯ ವೃತ್ತಿಗಳಿಗೆ ಹೆಸರೇ ವಿಷಯೋನ್ಮುಖ. ನನ್ನ ಬುದ್ಧಿಯಲ್ಲಿ ಯಾವಾಗಲೂ ಕೂಡ ಅನಾತ್ಮ ವಿಷಯಗಳೇ ತೋರ್ತಾ ಇದೆ. ನನ್ನ ಬುದ್ಧಿ ಆತ್ಮನನ್ನ ನೋಡಬೇಕು ನೋಡ್ತಾನೆ ಇಲ್ಲ. ಬೆಳಿಗ್ಗೆ ಎದ್ದು ಕೂಡ್ಲೆ ನನ್ನ ಬುದ್ಧಿಗೆ ಯಾವ ಊರಿಗೆ ಹೋಗ್ಬೇಕು, ಏನ್ ಕೆಲಸ ಮಾಡ್ಬೇಕು, ಹೇಗೆ ಸಂಪಾದನೆ ಮಾಡ್ಬೇಕು, ಇದು ಯಾರೇ ವಿಷಯೋನ್ಮುಖ. ಬಾಹ್ಯ ವಿಷಯ ಉನ್ಮುಖ. ಪರಾಂಚಕಾನಿ ವ್ಯತುನ ಸ್ವಯಂಭೋ ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಮೈಚ್ಛತ್ ಆವೃತ್ತ ಚಕ್ಷು. ಅಮೃತತ್ವ ಏನ್ ಮಾ ಸ್ವಾಮಿ. ಕಶ್ಚಿತ್ ಧೀರ, ಕೋಟಿಗೊಬ್ಬ ಧೀರ. ವೇದಾಂತದಲ್ಲಿ ವಿಚಾರ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆಯೇ ಹೊರತು ಕರ್ತೃತಂತ ಸಾಧನಗಳನ್ನು ಹೇಳಿದ್ದರೂ ಕೂಡ ಅದಕ್ಕೆ ಸೆಕೆಂಡರಿ ಪ್ಲೇಸ್, ಪ್ರಥಮ ಸ್ಥಾನವಲ್ಲ. ವಿಷಯೋನ್ಮುಖ ಬುದ್ಧಯ, ವಿಷಯ ಪ್ರವೃತ್ತಯ ಬುದ್ಧಯ ಸ್ತ್ರೀಲಿಂಗ. ವಿಷಯದ ಕಡೆ ಹೋಗ್ತಾ ಇವೆ. ಶಬ್ದ, ಸ್ಪರ್ಶ, ರೂಪ, ರಸಗಳು. ಅಯ್ಯೋ, ನಾ ಜಪ ಮಾಡ್ತೇನೆ ಅಂತಂದ್ರು ಸೂರ್ಯನ ಜಪ, ಅವನು ಒಂದು ವಿಷಯ. ನಾ ಪೂಜೆ ಮಾಡ್ತೇನೆ ಅಂದ್ರೆ ರಾಮನ ಪೂಜೆ, ರಾಮನು ಒಂದು ವಿಷಯ. ಅದೆಲ್ಲ ಸಾಕು. ರಾಮನ ಪೂಜೆ ಸಾಕು, ಸೂರ್ಯ ನಮಸ್ಕಾರ ಸಾಕು. ನೀ ಮಾಡಬೇಕಾದದ್ದು ನಾನು ಯಾರು ವಿಚಾರವೇ ಮಾಡಿಲ್ವೇ. ವಿಷಯೋನ್ಮುಖ ಪ್ರತ್ಯಯ ಪುಲ್ಲಿಂಗ, ವಿಷಯೋನ್ಮುಖ ಬುದ್ಧಯ ಸ್ತ್ರೀಲಿಂಗ. ವಿಷಯವನ್ನೇ ಕುರಿತು ವಿಷಯಗಳ ಕಡೆಗೆ ಹೋಗುತ್ತಿರುವಂತಹ ಬುದ್ಧಿಗಳು. ಪ್ರತ್ಯರ್ಥಂ ಅರ್ಥಂ ಅರ್ಥಂ ಪ್ರತಿ ಪ್ರತ್ಯರ್ಥಂ. ಒಂದೊಂದು ಅರ್ಥಕ್ಕೂ ಒಂದೊಂದು ವಿಷಯಕ್ಕೂ ಕೂಡ ವಿಭಿದ್ಯಂತೆ ಏವ ಭಿನ್ನ ಭಿನ್ನವಾಗಿಯೇ ಇರುತ್ತವೆ. ಪುಸ್ತಕವನ್ನ ನೋಡುವಾಗ ಪುಸ್ತಕ ಬುದ್ಧಿ, ಪೆನ್ನನ್ನ ನೋಡುವಾಗ ಪೆನ್ನು ಬುದ್ಧಿ, ಮೊಬೈಲ್ ಅನ್ನ ನೋಡುವಾಗ ಮೊಬೈಲ್ ಬುದ್ಧಿ. ಪ್ರತ್ಯರ್ಥಂ, ಒಂದೊಂದು ಅರ್ಥಕ್ಕೂ ಕೂಡ ಒಂದೊಂದು ವಿಷಯಕ್ಕೂ ಭಿನ್ನ ಭಿನ್ನ. ಘಟ ಬುದ್ಧಿ ಪುಸ್ತಕ ಬುದ್ಧಿ ಎಲ್ಲ, ಪುಸ್ತಕ ಬುದ್ಧಿ ಕನ್ನಡಕ ಬುದ್ಧಿ ಎಲ್ಲ, ರಾಮನ ಬುದ್ಧಿ ಕೃಷ್ಣನ ಬುದ್ಧಿ ಎಲ್ಲ, ಕೃಷ್ಣನ ಬುದ್ಧಿ ಸೀತಾ ಬುದ್ಧಿ ಎಲ್ಲ. ವೇಗವಾಗಿ ಹೋಗ್ತಾ ಇದೆ. ಈ ಮನಸ್ಸಿನ ಬುದ್ಧಿವೃತ್ತಿಗಳು ಯಾವಾಗಲೂ ಕೂಡ ಪರಮುಖವಾಗಿ ಹೋಗ್ತಾ ಇದೆ. ಇದು ಆತ್ಮನ ಧರ್ಮವೇ ಅಲ್ಲ. ಸಾಂಖ್ಯಾದಿಗಳು ಇದನ್ನ ಆತ್ಮನ ಧರ್ಮ ಅಂತ ಮಾಡಿಬಿಟ್ರು. ವೈಶೇಷಿಕರು ಕೂಡ ಇದನ್ನ ಆತ್ಮನ ಧರ್ಮ ಅಂತ ಮಾಡಿದ್ರು. ಎಂಥ ಅನ್ಯಾಯ. ನಮ್ಮ ಮನೆಯ ರೂಮ್ನಲ್ಲಿ ಬೀರುವಿನಲ್ಲಿ ಉದಾಹರಣೆ ಕೊಡ್ತಾರೆ. 10 kg ಬಂಗಾರದ ಆಭರಣ ಇದೆ, 100 ಬಳೆ, 1000 ಉಂಗುರ, 100 ಕಡಗ ಎಲ್ಲ ಇದೆ. ಅದನ್ನ ನೋಡದೆ ಬಿತ್ತುಬಿಟ್ಟು ನಾನು ಅಂಗಡಿಗೆ ಹೋಗ್ಬಿಟ್ಟು
ಉಮಾ ಗೋಲ್ಡನ್ ತಂದು ಹಾಕೊಂಡು ಮೆರಿತಾ ಇದ್ದೇನೆ ಅಂದ್ರೆ ಎಂಥ ಅನ್ಯಾಯವಿದು, ಎಂಥ ಆತ್ಮ ವಂಚನೆ ಅಲ್ವೇ. ಬೀರು ತೆಗಿಬೇಕು, ಒಳಗಿರುವಂತ ಆಭರಣ ಹಾಕೊಂಡು ಹೋದ್ರೆ ಎಷ್ಟು ಸಂತೋಷವಾಗುತ್ತೆ. ಆತ್ಮನು ಬಂಗಾರದಂತೆ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿದ್ದಾನೆ. ಆತ್ಮನಿಗೆ ಬುದ್ಧಿಯ ಸಂಬಂಧವಿಲ್ಲ. ಆತ್ಮನನ್ನ ಬುದ್ಧಿ ಬೆಳಗಲಾರದು. ಆತ್ಮನು ಒಂದು ದ್ರವ್ಯವೇ ಅಲ್ಲ. ಯಾರಿಗೂ ಗೊತ್ತಾಗಿದೆ. ಏನು ಆಶ್ಚರ್ಯವಿದೆ. ಇವತ್ತು ತರ್ಕಶಾಸ್ತ್ರ ಬಹಳ ಬೆಳೆದಿದೆ. ಸಾಂಖ್ಯ ದರ್ಶನಕ್ಕಿಂತ ತರ್ಕ ದರ್ಶನ, ನೈಯಾಯಿಕ ವೈಶೇಷಿಕ ಜೋರ ಬೆಳೆಬಿಡಿ. ಸಂತೋಷ ಬೆಳಿ. ಎಷ್ಟು ಬೆಳೆದರೂ ಅದು ವೇದಾಂತವಲ್ಲ. ವಿಷಯೋನ್ಮುಖಾ ಬುದ್ಧಯ ಪ್ರತ್ಯರ್ಥಂ ವಿಭಿದ್ಯಂತೆ ಏವ. ಅರ್ಥವಾಯ್ತು. ಒಂದೊಂದು ಅರ್ಥದ ವಿಷಯಕ್ಕೂ ಒಂದೊಂದು ವಿಷಯಕ್ಕೂ ಕೂಡ ಭಿನ್ನವಾಗಿದೆ. ಬ್ರಹ್ಮಸೂತ್ರ ಭಾಷ್ಯ ನೋಡುವಾಗ ಗೀತಾ ಭಾಷ್ಯದ ಬುದ್ಧಿ ಇಲ್ಲ. ಗೀತಾ ಭಾಷ್ಯವನ್ನ ನೋಡುವಾಗ ಈಶಾವಾಸ್ಯ ಭಾಷ್ಯವಿಲ್ಲ. ಉಪನಿಷತ್ ಭಾಷ್ಯವನ್ನ ನೋಡುವಾಗ ರಾಮಾಯಣ ಬುದ್ಧಿ ಇಲ್ಲ. ಆ ಬುದ್ಧಿ ಪ್ರತ್ಯರ್ಥಂ ಪ್ರತಿ ವಿಷಯಂ ವಿವಿದ್ಯಂತೆ ಭಿನ್ನವಾಗಿದೆ. ಆ ಬುದ್ಧಿ ಈ ಬುದ್ಧಿ ಎಲ್ಲ. ಮಗನನ್ನ ನೋಡುವಾಗ ಪುತ್ರ ಬುದ್ಧಿ, ಆಗ ಪತ್ನಿ ಬುದ್ಧಿ ಇಲ್ಲ. ಪತ್ನಿಯನ್ನ ನೋಡುವಾಗ ತಂದೆ ಬುದ್ಧಿ ಇಲ್ಲ. ವೇಗವಾಗಿ ಹೋಗ್ತಾ ಇದೆ, ಅತ್ಯಂತ ವೇಗಗಾಮಿ. ಯಾರಿಗೂ ಅರ್ಥವಾಗಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ವೇದಾಂತಿಗಳು ಹೇಳ್ತಾ ಇದ್ದಾರೆ, ಬುದ್ಧಿ ಎಷ್ಟೇ ವಿಚಾರಗಳನ್ನ ಮಾಡಿದರೂ ಯಾವುದನ್ನೇ ನೋಡಿದರೂ ಕೂಡ ಪ್ರತ್ಯರ್ಥಂ ವಿಭಿದ್ಯಂತೆ. ಅವಗತಿಯಸ್ತು. ಅವಗತಿ ಶಬ್ದ ಸ್ತ್ರೀಲಿಂಗ. ಅವಗತಿ ಅನುಭವ ಸ್ವರೂಪನಾದ ಆತ್ಮ, ಒಳ್ಳೆ ಪರ. ಅವಗತಿ ಎಂದರೆ ನಿಶ್ಚಯ ಜ್ಞಾನ, ಜ್ಞಾನದ ಪರಿಪಾಕ. ನಾನು ಕಣ್ಣಿನಿಂದ ಪುಸ್ತಕವನ್ನ ನೋಡುತ್ತೇನೆ ಎಂತಾದಾಗ ಅದರಿಂದ ಉಂಟಾಗುವಂತಹ ಫಲವೇ ಅವಗತಿ. ಅವಗತಿಯೇ ಆತ್ಮ, ಅವಗತಿಯೇ ಪ್ರತ್ಯಗಾತ್ಮ, ಅವಗತಿಯೇ ಪರಮಾರ್ಥಾತ್ಮ, ಅವಗತಿಯೇ ಬ್ರಹ್ಮ. ಅವಗತಿಯಸ್ತು. ಅವಗತಿ ಸ್ವರೂಪನಾಗಿರುವಂತ ಆತ್ಮನಿಗಾದರೂ ತದ್ವತ್ ಬುದ್ಧಿವತ್ ಭೇದ ನಾಸ್ತಿ. ಬುದ್ಧಿ ಭೇದ ಎನ್ನುವ ಮಾತು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ಭಿದೆ ಭಿದಾಹ. ಅಭಿಧ ಬೇರೆ, ಇದು ಭಿದ. ಅಭಿಧ ಎನ್ನುವಾಗ ಎರಡು ಮಹಾಪ್ರಾಣ. ಅಭಿಧ, ಅಭಿಧ ಹೆಸರು. ತಮ ಅಭಿಧಾಕ, ಮಮ ಅಭಿಧ ರಾಜಲಕ್ಷ್ಮಿ, ಮಮ ಅಭಿಧ ಕೃಷ್ಣಮೂರ್ತಿ, ಮಮ ಅಭಿಧ ನಾಗರಾಜ ಶರ್ಮ. ಅಭಿಧ ಅದು ಬೇರೆ, ಇದು ಭಿದ ಭೇದ. ಭಿದ ಎನ್ನುವಂತಹದ್ದು ಭೇದವು. ಅದರಂತೆ ಅವಗತ್ಯ ಸ್ವರೂಪನಾಗಿರುವ ಆತ್ಮನಿಗೆ ನಾಸ್ತಿ. ಆತ್ಮನು ಒಬ್ಬನೇ. ಆತ್ಮನಲ್ಲಿ ಭೇದವೇ ಇಲ್ಲ. ನೋಡಿ, ಉದಾಹರಣೆ ಕೊಡ್ತೇನೆ. ಕಣ್ಣು ರೂಪವನ್ನ ನೋಡ್ತಾ ಇದೆ, ಅದನ್ನ ನೋಡುತ್ತಿರುವವನು ಆತ್ಮ. ಕಿವಿ ಶಬ್ದವನ್ನು ಕೇಳ್ತಾ ಇದೆ, ಅದನ್ನ ನೋಡುತ್ತಿರುವವನು ಆತ್ಮ. ಆತ್ಮನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನುವಂತ ಭೇದವೇ ಇಲ್ಲ. ಆತ್ಮ ಅದ್ವಿತೀಯ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋ ವಾಚ್ಯಂ ಅಂತ ಹೇಳಿದ್ದಾರಲ್ವೇ ಕೇನೋಪನಿಷತ್ತಿನಲ್ಲಿ. ಬುದ್ಧಿಯಂತೆ ಅವಗತಿಗೆ ಭೇದವೇ ಇಲ್ಲ. ಯಾಕೆಂದ್ರೆ ಸರ್ವಾಸ್ತಾಹ ಬುದ್ಧಯ, ಆ ಎಲ್ಲ ಬುದ್ಧಿಗಳು ಕೂಡ ಚಿನ್ನಿಭಾಹ. ನಿಭ ಅಂದ್ರೆ ಆಭಾಸ. ಚಿದಾಭಾಸ
ಚಿತ್ತಿನಂತೆಯೇ ತೋರ್ತಾ ಇವೆ. ಘಟಬುದ್ಧಿಯಾಗಲಿ ಪಟಬುದ್ಧಿಯಾಗಲಿ ಎಲ್ಲ ಬುದ್ಧಿಗಳು ಕೂಡ ಚೈತನ್ಯದಿಂದ ಆಭಾಸಿತವಾಗಿ ತೋರ್ತಾ ಇವೆ. ಆತ್ಮ ಮಾತ್ರ ಭೇದರಹಿತನಾಗಿದ್ದಾನೆ. ಒಂದು ಉದಾಹರಣೆ ಕೊಡ್ತೇನೆ. ಸೂರ್ಯ ಈ ಪ್ರಪಂಚದಲ್ಲಿ 1,000 ಕೋಟಿ ಮಾನವರು 1,000 ಕೋಟಿ ಕಣ್ಣುಗಳಿಂದ 1,000 ಕೋಟಿ ಪದಾರ್ಥಗಳು ನೋಡ್ತಾ ಇದ್ದಾರೆ. ನಾನ್ ನೋಡಿದ್ದು ನೀವು ನೋಡಿದ್ದಲ್ಲ, ನೀವು ನೋಡಿದ್ದು ಪತ್ತು ನೋಡಿದ್ದಲ್ಲ, ಎಲ್ಲ ಭಿನ್ನ ಭಿನ್ನ ಪದಾರ್ಥ ನೋಡ್ತಾ ಇದ್ದೇವೆ. ಸೂರ್ಯನು ಎಲ್ಲವನ್ನೂ ಬೆಳಗ್ತಾ ಇದ್ದಾನೆ. ಸೂರ್ಯನಿಗೇನಾದ್ರೂ ಭೇದ ಜ್ಞಾನ ಉಂಟ? ಇದು ಪುಸ್ತಕ, ಇದು ಜಪಮಾಲೆ, ಇದು ಕನ್ನಡಕ, ಇದು ದೋಸೆ, ಇದು ಚಪಾತಿ, ನನ್ನ ಕಣ್ಣು ಹೇಳುತ್ತೆ. ಸೂರ್ಯನಿಲ್ಲ. ಒಂದು ಬಿಂಬ ಇದೆ, ಒಂದು ಬಿಂಬದಿಂದ 100 ಪ್ರತಿಬಿಂಬಗಳು ತೋರ್ತಾ ಇವೆ. ಆ ಪ್ರತಿಬಿಂಬ ಈ ಪ್ರತಿಬಿಂಬವಲ್ಲ. ಎಷ್ಟು ತಟ್ಟೆಗಳಲ್ಲಿ ನೀರನ್ನು ಇಟ್ಟಿದ್ದೇವೆಯೋ ಅಷ್ಟು ಪ್ರತಿಬಿಂಬ ತೋರ್ತಾ ಇದೆ. ಆದರೆ ಬಿಂಬ ಒಂದೇ ಅಲ್ಲವೇ? ನಾವು ತಿಳ್ಕೋಬೇಕು. ಆತ್ಮ ಏಕ ಏವ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ. ಬಾ, ಇದು ಜ್ಞಾನಿಗಳ ಸಂದೇಶ. ಸಾಕು, ನನ್ನ ಉಪನ್ಯಾಸ ಸಾಕು. ಈ ಗುರುಗಳ ಕ್ಲೇಶಾಪಹಾರಣಿ ಅದ್ಭುತ ನೋಡಿ. ಇದನ್ನೆಲ್ಲ ಜೀರ್ಣಿಸಿಕೊಂಡು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮಂಥ ಮುಮುಕ್ಷಗಳಿಗೋಸ್ಕರವಾಗಿ ಅವರ 88ನೇ ವಯಸ್ಸಿನಲ್ಲಿ ಕ್ಲೇಶಾಪಹಾರಿಣಿ ಶ್ರೀರಾಮ್ ಜೈರಾಮ್ ಬರೆದಿದ್ದಾರೆ. ಏನ್ರಿ ಸಾಮಾನ್ಯವಾದ ವಿಚಾರವೇ, ಸಣ್ಣ ವಿಚಾರವೇ. ಈ ಕ್ಲೇಶಾಪಹಾರಿಣಿ ಗ್ರಂಥಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಭಾರತ ರತ್ನ ಕೊಡಬೇಕು. ಅವ್ರಿಗೇನ್ ಬೇಕಾಗಿಲ್ಲ, ನೋಬೆಲ್ ಪ್ರೈಸ್ ಕೊಡ್ಬೇಕು, ಅಷ್ಟು ಚೆನ್ನಾಗಿದೆ. ಓದ್ತೆ ನೋಡಿ. ಇದಂಚ ಹೆಡ್ಡಿಂಗು 224ನೇ ಪುಟ ಹೆಡ್ಡಿಂಗ್ ಓದ್ತೇನೆ. ಆತ್ಮನಃ ಕೂಟಸ್ಥತಾಯಾಂ ಬುದ್ಧೇಶ್ಚ ಪರಿಣಾಮಿತ್ವೇ ಯುಕ್ತಿ. ಆತ್ಮನು ಕೂಟಸ್ಥನಾಗಿದ್ದಾನೆ ಎನ್ನುವುದಕ್ಕೂ ಬುದ್ಧಿಯು ನಿತ್ಯ ಪರಿಣಾಮಿ ಎನ್ನುವುದಕ್ಕೂ ಯುಕ್ತಿ. ಒಟ್ಟಿನಲ್ಲಿ ಈ ಬುದ್ಧಿ ಆತ್ಮನಲ್ಲ. ಬುದ್ಧಿಗೆ ಬುದ್ಧಿಯಾಗಿರುವ ಪ್ರತ್ಯಗಾತ್ಮನೇ ಆತ್ಮ. ಬುದ್ಧಿಗೆ ಬುದ್ಧಿ ಇಲ್ಲ. ಈ ಅಚೇತನವಾದ ಚಂಚಲವಾದ ಪರಿಣಾಮಿಯಾಗಿರುವ ಬುದ್ಧಿಯನ್ನು ಇಟ್ಕೊಂಡು ಎಲ್ಲಾ ದರ್ಶನಕಾರರು ವಿಚಾರ ಮಾಡಿದ್ದಾರೆ. ವೇದಾಂತಿಗಳು ಮಾತ್ರ ಬುದ್ಧಿಯನ್ನು ಕೈ ಬಿಟ್ಟು ಬುದ್ಧಿಯ ಸಹವಾಸ ಬೇಡ, ಬುದ್ಧಿಗೂ ಬುದ್ಧಿಯಾಗಿರುವ ಆತ್ಮನ ತಿಳಿಸ್ತಾ ಇದ್ದಾರೆ. ಮನಸೈವೇದಮಾಪ್ತವ್ಯಂ ನೇಹನಾನಾಸ್ತಿ ಕಿಂಚನ. ಕಠೋಪನಿಷತ್ಯ ಮೃತ್ಯೋ ಸಮೃತ್ಯಂ ಗಚ್ಚತಿ ಯಹನಾನೇವ ಪಶ್ಯತಿ ಮೃತ್ಯೋ ಸಮೃತ್ಯಮಾಪ್ನೋತಿ. ಏನ್ ಮಾಸ್ವಾಮಿ, ಎಲ್ಲಿ ದ್ವೈತ ದರ್ಶನವನ್ನೇ ಸತ್ಯವೆಂದು ಯಾರು ತಿಳಿಯುತ್ತಾರೆಯೋ ಅವರಿಗೆ ಮೃತ್ಯುವೇ ಗತಿ. ದ್ವೈತಾತೀತವಾಗಿರುವ ದ್ವೈತ ಪದಾರ್ಥಗಳ ಆಸ್ಪದವಾಗಿರುವ ಅದ್ವೈತ ತತ್ವವೇ ನಾನು ಎಂದು ಯಾರು ತಿಳಿದುಕೊಳ್ಳುತ್ತಾರೆಯೋ ಅಂಥವರು ಮುಕ್ತರಾಗುತ್ತಾರೆ. ಪ್ರತ್ಯಗಾತ್ಮಾನಮೈಚ್ಛತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಇದಂಚ ಪ್ರಸಂಗಾತ್ ಉಕ್ತಂ ವೇದಾಂತ ಪ್ರಕ್ರಿಯಾಮವಲಂಬ್ಯ ಆತ್ಮನಃ ಮಿಥ್ಯಾ ಪರಿಣಾಮವತ್ವಂ. ಆತ್ಮನಿಗೆ ನಿಜವಾಗಿ ಪರಿಣಾಮವಿಲ್ಲ ಎನ್ನುವುದನ್ನು ತಿಳಿದು. ಪ್ರಕೃತಂತೂ ಸಾಕ್ಷಿ ಅನ್ವಯ ಸಾಕ್ಷ್ಯ ವ್ಯತಿರೇಕಾರ್ಥಂ ಆತ್ಮನಃ ಗೂಢಸ್ಥತಾ ಪ್ರದರ್ಶನಂ. ಬ್ಯೂಟಿಫುಲ್ ಆಗಿ ಈಗ ಸಾಕ್ಷಿ ಅನ್ವಯತೆ, ಸಾಕ್ಷ್ಯ ಸ್ವರೂಪನಾದ ಆತ್ಮನ ಅನ್ವಯವನ್ನು ಸಾಕ್ಷ್ಯ, ಒಂದು ಸಾಕ್ಷಿ ಒಂದು ಸಾಕ್ಷ್ಯ, ಅದರ ವ್ಯತಿರೇಕವನ್ನು ತೋರಿಸುವುದಕ್ಕೆ ಹೊರಟಿದ್ದಾರೆ. ನೋಡಿ, ಪ್ರಿಂಟಿಂಗ್ ನಲ್ಲಿ ಸರಿಯಾಗಿ ಆಗಿದೆ. ಸಾಕ್ಷ್ಯ ಸಾಕ್ಷ್ಯ ಅಂತಲೇ ಪ್ರಿಂಟ್ ಆಗಿದೆ. ಹೇಗೆ ಓದ್ಬೇಕು?
ಸಾಕ್ಷಿ ಅನ್ವಯ ಸಾಕ್ಷಿಯ ವ್ಯತಿರೇಕಾರ್ಥಂ ಅಂತ ಓದ್ಕೋಬೇಕು. ಆತ್ಮನಃ ಕೂಟಸ್ಥತ ಪ್ರದರ್ಶನಾರ್ಥಂ, ಆತ್ಮನು ಕೂಟಸ್ಥನಿತ್ಯನಾಗಿದ್ದಾನೆ. ಬುದ್ಧೇಶ್ಚ ಪರಿಣಾಮಿತ್ವ ವ್ಯವಸ್ಥಾಪನಂ ಅತಃ ತದೇವ ಅನುವರ್ತ್ಯತೆ. ಮುಂದೋಗೋಣ. ಪ್ರತ್ಯರ್ಥಂತು ವಿಭಿದ್ಯಂತೆ ಬುದ್ಧಯೋ ವಿಷಯೋನ್ಮುಖಾಃ ನಭಿದಾವಗತೇಸ್ತದ್ವತಿಂ ಸರ್ವಾಸ್ತಾಃ ನಿಶ್ಚಿಭಾಯತಃ. ಅದ್ಭುತವಾದ ಶ್ಲೋಕ, ಅದ್ಭುತ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಕ್ಲೇಶಾಪಹಾರಿಣಿ ಅದ್ಭುತ ತರ. ಬುದ್ಧಯ ಪ್ರತ್ಯರ್ಥಂತು ವಿಭಿದ್ಯಂತೆ, ಒಂದೊಂದು ವಿಷಯಕ್ಕೂ ಒಂದೊಂದು ಬುದ್ಧಿಯು ಭಿನ್ನ ಭಿನ್ನವಾಗಿದೆ. ತುಶಬ್ದ ಅವಧಾರಣಾರ್ಥಕೋ ಭಿನ್ನ ಕ್ರಮ. ಅನ್ವಯದಲ್ಲಿ ನೀವು ತುಕಾರವನ್ನ ವಿಭಿದ್ಯಂತೆ ಏವ ಎಂದು ಅವಧಾರಣಾರ್ಥಕದ ತಗೊಳ್ಬೇಕು. ಅರ್ಥಂ ಅರ್ಥಂ ಪ್ರತಿ ಪ್ರತ್ಯರ್ಥಂ ಭಿದ್ಯತೆ ಏವ ಭಿದ್ಯಂತೆ ಏವ ಇದೆ. ಒಂದೊಂದು ವಿಷಯಕ್ಕೂ ಒಂದೊಂದು ಅರ್ಥಕ್ಕೂ ಕೂಡ ಬುದ್ಧಿಗಳು ಭಿನ್ನ ಭಿನ್ನವಾಗಿವೆ. ಬೆಂಗಳೂರು ಅಂತ ಹೇಳಿದ್ರೆ ಮೈಸೂರಲ್ಲ, ಬೆಂಗಳೂರಿನಲ್ಲಿ ಉತ್ತರಹಳ್ಳಿ ಅಂತ ಹೇಳಿದರೆ ಮಲ್ಲೇಶ್ವರಂ ಅಲ್ಲ, ಜಯನಗರ ಅಂತ ಹೇಳಿದ್ರೆ JP ನಗರವಲ್ಲ, ಎಲ್ಲ ಪರಿಚ್ಛಿನ್ನ. ಅರ್ಥಂ ಅರ್ಥಂ ಪ್ರತಿ ಭಿದ್ಯಂತೆ ತತ್ರ ಹೇತು ಸಮರ್ಪಕಂ ವಿಶೇಷಣಂ ವಿಷಯೋನ್ಮುಖಾಃ ಕೀದೃಶ್ಯಃ ಬುದ್ಧಯಃ ವಿಷಯೋನ್ಮುಖಾಃ ಬುದ್ಧಯಃ. ವಿಷಯವನ್ನ ನೋಡುತ್ತಾ ವಿಷಯದ ಹಿಂದೆ ಹೋಗುತ್ತಿರುವಂತಹ ಬುದ್ಧಿಗಳು. ಸತ್ಯವಾದ ಮಾತು. ನಾವು ಸುಮ್ಮನೆ ನಾಟಕ ಮಾಡಬಹುದು, ನಾನೊಬ್ಬ ದೊಡ್ಡ ಮನುಷ್ಯ, ನಾನೊಬ್ಬ ವೇದಾಂತಿ ಅಂತ ಆತ್ಮವಂಚನೆ ಮಾಡ್ಕೋಬಾರ್ದು. ನನ್ನ ಬುದ್ಧಿ ಏನ್ ಮಾಡ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಆ ಬುದ್ಧಿಯನ್ನು ಕೈ ಬಿಡು, ಬುದ್ಧಿಯನ್ನು ಸಾಕ್ಷಿಯಾಗಿ ನೋಡ್ತಾನ, ಆಗ ನಿನ್ನ ನಿಜ ಸ್ವರೂಪ ಅರ್ಥವಾಗಿದೆ. ಇದು ನೋಡಿ 24 ಗಂಟೆಗಳಲ್ಲಿ 2 ಗಂಟೆ 3 ಗಂಟೆ 8 ಗಂಟೆ ಮಾಡುವಂತ ಕರ್ತೃತಂತ್ರ ಸಾಧನವಲ್ಲ. ತುಂಬಾ ಜನ ಸನ್ಯಾಸಿಗಳು ತಪಸ್ಸು ಹೇಳ್ತಾನೆ, ನಾವು ಒಂದ್ ದಿವಸಕ್ಕೆ 8 ಗಂಟೆ ಧ್ಯಾನ ಮಾಡ್ತೇವೆ, ಇನ್ನು 16 ಗಂಟೆ ಧ್ಯಾನವಿಲ್ಲ, ನಾವು 6 ಗಂಟೆ ಜಪಾನುಷ್ಠಾನ ಮಾಡ್ತೇವೆ, ಸಂತೋಷ, ಇನ್ನು 18 ಗಂಟೆ ವಿಷಯ ಚಿಂತನೆ. ಬ್ರಹ್ಮಜ್ಞಾನಿ ಹಾಗಲ್ಲ, ಇವನ ಟೈಮ್ ಇಲ್ಲ. ಸಹಜವ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅವಗತಿ ಸಹಜವಾಗಿರುವುದರಿಂದ 24 ಗಂಟೆಗಳಲ್ಲಿ ಎಷ್ಟು ಗಂಟೆ ಬ್ರಹ್ಮಜ್ಞಾನಿಗಳಾಗಿರ್ತಾರೆ ಅಂದ್ರೆ ಪ್ರಶ್ನೆಯೇ ತಪ್ಪು. ನಾನು ಮಂಜುನಾಥ ಶರ್ಮಾ, ನಾನು ರಾಮಚಂದ್ರ ಮೂರ್ತಿ, ನಾವು ಕೃಷ್ಣಮೂರ್ತಿ ಅಂತ ತಿಳ್ಕೊಂಡೆ. 24 ಗಂಟೆಗಳಲ್ಲಿ ಎಷ್ಟು ಗಂಟೆ ನೀನು ನಾ ಕೃಷ್ಣಮೂರ್ತಿ ಮಾಡ್ಕೊಂಡಿದೀಯಪ್ಪ? ಸ್ವಾಮಿ ಯಾವಾಗ್ಲೂ ನಿದ್ರಾ ಸಮಯವೊಂದನ್ನು ಬಿಟ್ಟು ನನಗೆ ನಾನು ಕೃಷ್ಣಮೂರ್ತಿ, ನಾನು ನರಸಿಂಹಮೂರ್ತಿ, ನಾನು ರಾಮಮೂರ್ತಿ ಎನ್ನುವಂತಹದ್ದು ಸಹಜವಾಗಿದೆ ಅಲ್ವೇ? ಹಾಗಾಗ್ಬೇಕು. ರಮಣ ಮಹರ್ಷಿಗಳನ್ನ ಕೆಲವು ಸನ್ಯಾಸಿಗಳು ಕೇಳ್ತಾರೆ, ಭಗವಾನ್ ನಾವುಗಳು ನಿಮ್ಮಂತೆ ಈ ಸ್ವರೂಪದಲ್ಲಿ ನೆಲೆಗೊಳ್ಳಬೇಕಾದ್ರೆ ಎಷ್ಟು ಗಂಟೆ ಧ್ಯಾನ ಮಾಡ್ಬೇಕು? ರಮಣ ಮಹರ್ಷಿಗಳ ಉತ್ತರ, ಇದು ಸಮಯ ಪರಿಚ್ಛಿನ್ನವಾದ ಸಾಧನವಲ್ಲ. ದಿಸ್ ಇಸ್ ನಾಟ್ ಎ ಪ್ರಾಕ್ಟೀಸ್ ಟೈಮ್ ಬೌಂಡ್. ದಿಸ್ ಈಸ್ ಆಸ್ ನ್ಯಾಚುರಲ್ ಆಸ್ ಅವರ್ ಬರ್ತ್. ಸಹಜ. ಅದನ್ನ ಹೇಳ್ತಾರೆ. ಏನು ಆಶ್ಚರ್ಯವಿಲ್ಲ, ರಮಣ ಮಹರ್ಷಿಗಳ ಉಪದೇಶದಲ್ಲಿ ಏನೂ ಆಶ್ಚರ್ಯವಿಲ್ಲ, ವಿಶೇಷವಿಲ್ಲ. ಎಲ್ಲವನ್ನೂ ಕೂಡ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಂಗೆ ಉಪದೇಶ ಮಾಡಿಬಿಡ್ಯಾರ. ಯಸ್ಮಾತ್ ತದ್ದದ್ವಿಷಯಾಕಾರಾಃ ಬುದ್ಧಯ ತತ್ತದ್ವಿಷಯಾಕಾರಾಃ
ಯಾವ ಯಾವ ವಿಷಯಗಳನ್ನ ನೋಡುತ್ತವೆಯೋ ಆಯಾ ವಿಷಯಾಕಾರವಾಗಿ ಬುದ್ಧಿ ಹೋಗ್ತಾ ಇವೆ. ನಹಿ ಘಟಾಕಾರ ಪರಿಣತಿ ಮಂತರೇಣ ಘಟ ಬುದ್ಧಿ ಸಮಸ್ತೀತಿ ಭಾವ. ನನ್ನ ಮನಸ್ಸಿನಲ್ಲಿ ಘಟಾಕಾರ ಬುದ್ಧಿ ಬಾರದೆ ಹೋದರೆ ಘಟ ಎನ್ನುವಂತ ಪದಾರ್ಥವೂ ಇರಲಾರದು, ಘಟ ಬುದ್ಧಿಯೂ ಬರ. ತದ್ವತೆ ಯಥಾ ಬುದ್ಧೀನಾಂ ಭೇದ, ಹೇಗೆ ಬುದ್ಧಿಗಳಲ್ಲಿ ಭೇದ ಉಂಟೋ ತಥಾ ಅವಗತೆ ನ ಭಿದಾ ಅಸ್ತಿ. ಭಿದಾ ಅಸ್ತಿ ಸರಿಯಾಗಿ, ಭಿದಸ್ತಿ ಅಲ್ಲ, ಭಿದಾ ಪ್ಲಸ್ ಅಸ್ತಿ ಭಿದಾಸ್ತಿ. ಅದೇ ರೀತಿಯಲ್ಲಿ ಚೈತನ್ಯ ಸ್ವರೂಪನಾಗಿರುವ ಅನುಭವ ಸ್ವರೂಪನಾಗಿರುವಂತ ಆತ್ಮನಲ್ಲಿ ಯಾವ ಭೇದವೂ ಇಲ್ಲ. ಯತಃ ಸರ್ವಾಹ ತಾಹ ಚಿನ್ನಿಭಾ ಏವ, ಎಲ್ಲ ಬುದ್ಧಿಗಳು ಕೂಡ ಚಿನ್ನಿಭಾ ಚಿದ್ವತೆ ಭಾಸಂತೆ, ಚೈತನ್ಯವೋ ಎನ್ನುವಂತೆ ಹೊಳಿತಾ ಇವೆ. ಚಿದಾಭಾಸ ಏವ, ಚಿತ್ತಿನಿಂದ ಚೈತನ್ಯ ಸ್ವರೂಪನಾದಂಥ ಆತ್ಮನಿಂದ ವ್ಯಾಪ್ತವಾಗಿಯೇ ಬುದ್ಧಿಗಳು ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡುತ್ತೇವೆ. ಅಯಂ ಭಾವ, ಈ ವಾಕ್ಯಕ್ಕೆ ಇದು ತಾತ್ಪರ್ಯ. ಯೋ ಯೋ ಬುದ್ಧೇ ಪ್ರತ್ಯಯ, ಯೋ ಯೋ ಪುಲ್ಲಿಂಗ, ಬುದ್ಧೇ ಸ್ತ್ರೀಲಿಂಗ. ಸ್ವಾಮಿಗಳಿಗೆ ಲಿಂಗ ಜ್ಞಾನವಿಲ್ಲ ಅಂದ್ರೆ ನಾ ದಡ್ಡ. ಬುದ್ಧೇ ಯೋ ಯೋ ಪ್ರಯೋಯ ಪ್ರತ್ಯಯ, ಬುದ್ಧಿಯಲ್ಲಿ ಯಾವ ಯಾವ ಪ್ರತ್ಯಯ ಹುಟ್ಟುತ್ತಿದೆಯೋ ಘಟಾದಿ ವಿಷಯಂ ಅವಭಾಸಯತೀತಿ ವ್ಯವಹ್ರಿಯತಿ. ಬುದ್ಧಿ ಯಾವ ಯಾವ ಪ್ರತ್ಯಯವನ್ನು ಹೊಂದ್ತಾ ಇದೆಯೋ ಆಗ ಆಯಾ ವಿಷಯವನ್ನ ಬೆಳಗುತ್ತೆ ಎನ್ನುವಂತ ವ್ಯವಹಾರ. ಸಹ ಸಹ ಸರ್ವೋಪಿ ಆತ್ಮ ಚೈತನ್ಯಾಭಾಸ ಫಲಾವಸಾನ ಏವ. ಶ್ರೀರಾಮ್ ಜೈ ರಾಮ್ ಜಯ. ಆ ಎಲ್ಲಾ ಬುದ್ಧಿವೃತ್ತಿಗಳು ಆತ್ಮನ ಚೈತನ್ಯ ಅವಭಾಸದ ಫಲವಾಗಿಯೇ ತೋರ್ತಾ ಇದೆ. ತತ್ತದ್ ಬುದ್ಧಿತ್ವೇನ ವ್ಯಪದಿಶ್ಯತೆ, ಆಯೋ ಆತ್ಮ ಚೈತನ್ಯದ ಆಭಾಸವೇ ಆಯಾ ವಿಷಯಕ್ಕೆ ಸಂಬಂಧಪಟ್ಟಾಗ ಆಯಾ ಬುದ್ಧಿಯನ್ನು ಕರೀತಾರೆ. ಇತ್ಯತಃ ವಿಷಯಾನುವರ್ತಿನ್ಯ ಬುದ್ಧಯ, ವಿಷಯಾನುವರ್ತಿನ್ಯ ಸ್ತ್ರೀಲಿಂಗ, ವಿಷಯಗಳನ್ನ ಅನುಸರಿಸಿ ಹೋಗುತ್ತಿರುವಂತಹ ಬುದ್ಧಿಗಳು ಸರ್ವಾಹ ಬುದ್ಧಯ ಆತ್ಮ ಚೈತನ್ಯಾನುವಿದ್ಧಾಯ, ಆತ್ಮ ಚೈತನ್ಯದಿಂದ ಅನುವಿದ್ಧಾ ಪ್ರಕಾಶಿಸಲ್ಪಡುತ್ತಲೇ ತೋರ್ತಾ ಇವೆ. ಸ್ವವಿಷಯ ಅವಭಾಸನ ಚೆನ್ನಾಗಿದೆ. ಆತ್ಮ ಚೈತನ್ಯದಿಂದ ಬೆಳಗಲ್ಪಡುತ್ತಲೇ ಎಲ್ಲ ಬುದ್ಧಿಗಳು ತಮ್ಮ ತಮ್ಮ ಭಿನ್ನ ಭಿನ್ನ ಪದಾರ್ಥಗಳನ್ನ ಬೆಳಗ್ತವೆ. ಅನ್ಲೆಸ್ ಬುದ್ಧಿ ಈಸ್ ಶಾನ್ ಅಪಾನ್ ಲಿಟ್ ಬೈ ಆತ್ಮನ್, ಬುದ್ಧಿ ಕೆನಾಟ್ ಶೈನ್ ಎನಿಥಿಂಗ್. ಆತ್ಮನ ಚೈತನ್ಯದಿಂದ ಬೆಳಗಲ್ಪಟ್ಟೆ ಬುದ್ಧಿ ತನ್ನ ಕೆಲಸ ಮಾಡ್ತಾ ಇದೆ. ಏನಾಗ್ತದೆ? ಆತ್ಮನೇ ಬುದ್ಧಿ ರೂಪದಿಂದ ತೋರ್ತಾ ಇದ್ದಾನೆ. ಅಂತ ಆತ್ಮನನ್ನೇ ಅಹಂ ಬ್ರಹ್ಮಾಸ್ಮಿ. ಎಷ್ಟು ಚೆನ್ನಾಗಿದೆ! ಏನ್ ಕಥೆ ಇದು! ಇದು ನಿಜವಾದ ವೇದಾಂತ ಸಂದೇಶ. ಮುಂದಕ್ಕೆ ಹೋಗೋಣ. ನತ್ವೇವಂ, ಹೀಗೆ ಆತ್ಮ ಚೈತನ್ಯಂ ಕದಾಪಿ ಬುದ್ಧಿಮಪೇಕ್ಷತೆ. ಬುದ್ಧಿಗೆ ಆತ್ಮನ ಬೆಳಕು ಬೇಕು, ಆತ್ಮನಿಗೆ ಬುದ್ಧಿಯ ಸಹಾಯ ಬೇಕಾಗಿಲ್ಲ. ಈ ಪ್ರಪಂಚದಲ್ಲಿ ಎಷ್ಟು ಮಾನವರಿದ್ದಾರೆಯೋ 1,000 ಕೋಟಿ ಮಾನವರು, ಅವರು ಪ್ರಪಂಚವನ್ನೆಲ್ಲ ಕಣ್ಣಿಂದ ನೋಡ್ತಾ ಇದ್ದಾರೆ. ಕಣ್ಣಿಂದ ನೋಡ್ಬೇಕಾದ್ರೆ ಎಲ್ಲರಿಗೂ ಸೂರ್ಯನ ಬೆಳಕು ಬೇಕು, ಯಾವುದೇ ಬೆಳಕು ಬೇಕು. ಬೆಳಕಿಲ್ಲದೆ ಹೋದರೆ ಯಾರು ಕಣ್ಣುಗಳಿಂದ ವಿಷಯಗಳನ್ನು ನೋಡಿದ್ದಾರೆ. ಸೂರ್ಯನಿಗೆ ನನ್ ಕಣ್ಣಿಲ್ಲ, ಕಣ್ಣು ಆಪರೇಷನ್ ಆಗಿದೆ, ಡಾಕ್ಟರ್ ಹೇಳ್ತಾರೆ 2 ತಿಂಗಳು ಡ್ರಾಪ್ಸ್ ಹಾಕೋಬೇಕು ನೀವು, ಅಲ್ಲಿವರೆಗೂ ಹೆಚ್ಚು ಓದ್ಬೇಡಿ ಅಂತಾರೆ. ನಾ ಕಣ್ಣು ಮುಚ್ಕೊಂಡೆ. ಸೂರ್ಯ ಇಲ್ವಾ? ಅದೇ ರೀತಿ ಬುದ್ಧಿವೃತ್ತಿಗಳು ಆತ್ಮನ ಚೈತನ್ಯವನ್ನ ಅವಲಂಬಿಸಿ ಕೆಲಸ ಮಾಡಿದೆ. ಆತ್ಮನಾದರೂ ಬುದ್ಧಿ ಹಂಗಿಲ್ಲ. ಆ ಬುದ್ಧಿ ಹಂಗೆ ಬೇಡ.
ಆ ಆತ್ಮನೇ ನಾನು. ಅಶಬ್ದಮಸ್ಪರ್ಶಮರೂಪಮವ್ಯಯಂ ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ಯತ್ತದದ್ರೇಶಮಗ್ರಾಹ್ಯಮಗೋತ್ತಮವರ್ಣಂ ಅಚಕ್ಷುಶ್ರೋತ್ರಂ. ಅಬ್ಬಾ, ಆತ್ಮನಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಯಾವುದು ಅಂತ ಆತ್ಮನೇ ನಾನು ಅಂತ ತಿಳ್ಕೊಂಡು ಸ್ವಪ್ರಕಾಶನಾಯ ಇತ್ಯತಃ ಬುದ್ಧಿಗೆ ಅನಾತ್ಮ ವಸ್ತುಗಳನ್ನ ಬೆಳಗುವುದಕ್ಕೆ ಆತ್ಮನ ಸಹಾಯ ಬೇಕು, ಆತ್ಮನ ಬೇಕಾಗಿ. ಯದಭಾಸ ವ್ಯಭಿಚಾರಿತ್ವಂ ವ್ಯಭಿಚಾರಿತ್ವಂ ಸರ್ವಾಸಾಂ ಬುದ್ಧಿ. ಎಲ್ಲಾ ಬುದ್ಧಿಗಳಿಗೂ ಕೂಡ ಆತ್ಮ ಚೈತನ್ಯದ ಆಭಾಸವಿಲ್ಲದೆ ಹೋದರೆ ಬೆಳಗಲ. ತತ್ ಏಕಂ, ಅದು ಒಂದೇ ಒಂದು ತತ್ವ. ಸ ಏವ ಆತ್ಮ, ಸಹ ಭೇದರಹಿತ. ಈ ಆತ್ಮನಲ್ಲಿ ಯಾವ ಭೇದವೂ ಇಲ್ಲ. ಇದು ಯಾವ ತಾರ್ಕಿಕ ಬಿಡಿ ಹೊಳ್ಳಿಲ್ಲ. ಎಲ್ಲರೂ ದಂಡು ತಮ್ಮನ್ನ ತುಂಬಾ ಬುದ್ಧಿವಂತು ಅಂತ ಮಾಡ್ಕೊಂಡಿದ್ದಾರೆ. ಜ್ಞಾನಿಗಳ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ಅಜ್ಞಾನಿಗಳೇ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಭಗವಾನ್ ಸ್ವರೇಶ್ವರಾಚಾರ್ಯರವರ ಪ್ರಕಾರ ಆತ್ಮನೊಬ್ಬನೇ ಸಚ್ಚಿದಾನಂದ ಸ್ವರೂಪ ತತ್ವ, ಚಿನ್ಮಾತ್ರ ಸ್ವರೂಪ. ಆತ್ಮನೇ ತಾನೆಂದು ತಿಳಿದುಕೊಂಡಂತಹ ಮುಮುಕ್ಷುವು ಮುಕ್ತನಾಗಿ ಉದ್ಧಾರವಾಗುತ್ತಾನೆ. ಬ್ರಹ್ಮಜ್ಞಾನಿಯಾಗಿ ಜೀವನ್ಮುಕ್ತನಾಗಿ ಕೃತಕೃತ್ಯನಾಗುತ್ತಾನೆ. ಇಂಥ ಬ್ರಹ್ಮಜ್ಞಾನಿಗೆ ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಕ್ಷೀಯಂತೆ ಸರ್ವ ಕರ್ಮಾಣಿ ಎನ್ನುವಂತೆ ಎಲ್ಲ ಕರ್ಮ ಬಂಧನದಿಂದ ತಪ್ಪಿಸಿಕೊಂಡು ಅಂಥವರು ಮುಕ್ತರಾಗುತ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಬ್ರಹ್ಮಕ್ಕೂ ನಿನಗೂ ಭೇದವಿಲ್ಲ. ಸಯೇಷೋ ಅಣಿಮಾ ಐತದಾತ್ಮ್ಯಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಎರಡನೆಯ ವಸ್ತುವಿದ್ದರೆ ಭಯಕ್ಕೆ ಕಾರಣ. ಆದರೆ ಆತ್ಮನು ತಾನು ಅದ್ವಿತೀಯ. ಛಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕನು ಶ್ವೇತಕೇತುವಿಗೆ, ಸೌಮ್ಯ, ಅದೇ ಬ್ರಹ್ಮವೇ ನೀನೇ ಆಗಿಯೇ ಇರುವೆ ಎಂದು ವರ್ತಮಾನ ಕಾಲದ ಸಂದೇಶವನ್ನು ಬೋಧಿಸಿದ್ದಾನೆ. ಇಲ್ಲಿ ಗಮನಿಸಬೇಕಾದ್ದು ತತ್ ತ್ವಂ ಅಸಿ. ಭಗವಾನ್ ಶಂಕರರು ತಮ್ಮ ಭಾಷ್ಯದಲ್ಲಿ ನಹಿ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ತತ್ ತ್ವಂ ಮೃತೋ ಭವಿಷ್ಯಸಿ ಇತಿ ಪರಿಣೇತುಂ ಶಕ್ಯಃ ಎಂದಿದ್ದಾರೆ. ಗುರುವೂ ಸಹ ನೀನೇ ಹತ್ತನೆಯವನು, ತಿಳಿದಿರಲಿ ತಿಳಿಯದಿರಲಿ ಎಂದಿಗೂ ಬ್ರಹ್ಮವೇ, ಎಚ್ಚರವಾಗೂ ಎಂದು ಹೀಗೆ ಉದ್ಗರಿಸಿದ್ದಾರೆ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಕೇಳೆಲೋ ಬಾಲ ಕೇಳೆಲೋ ಕಂದ, ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ.
ಕೇಳೆಲೋ ಬಾಲ ಕೇಳೆಲೋ ಕಂದ, ಬ್ರಹ್ಮಕ್ಕೂ ನಿನಗೂ ಭೇದವಿಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇನಿ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮವೇನಿ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಈತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಈತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯ ನಿನ್ನನ್ನು ಮರೆತಿಹೆ ಅಂತು. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯ ನಿನ್ನನ್ನು ಮರೆತಿಹೆ ಅಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸೆದು ನಿನ್ನ ಗುರು ತೋರುವನಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸೆದು ನಿನ್ನ ಗುರು ತೋರುವನಂತು. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಸದ್ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿಸಮರಿಲ್ಲ. ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿಸಮರಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಭೇದವಿಲ್ಲ, ಭೇದವಿಲ್ಲ.